ಹರಿ. ಡೋಂಟ್ ವರಿ, ನಾನು ಹೋಗಿ ತರ್ತೀನಿ, ನೀನು ಹೋಗಿ ರೆಸ್ಟ್ ಮಾಡು. ಓಕೆ, ಲವ್ ಯು. ಹಾಯ್ ಜೈ. ಓ, ತರ್ತೀನಿ ಅಂದಿದ್ದು ಅದೇ ಇರಬೇಕು. ಜಾನು, ನೀನು ತುಂಬ ಅದೃಷ್ಟವಂತೆ ಕಣೆ. ಮದುವೆ ಆದಮೇಲೆ ಇದು ಯಾವ ಕೆಲಸನೂ ನೀನು ಮಾಡಬೇಕಾಗಿಲ್ಲ. ಕೈಗೊಂದು ಕಾಲ್ಗೊಂದು ಆಳುಗಳು. ಹಾಯ್ ಅದಕ್ಕೆ, ಹಾಯ್ ಬಜಾರಿ. ಅದಕ್ಕೆ ಹಾಂ, ಬೇಬಿ ಕೇಕ್ ಆರ್ಡರ್ ಮಾಡಿಲ್ಲಂತೆ, ಎಲ್ಲಿಟ್ಟಿದ್ದೀರಾ? ಅಯ್ಯೋ ಏನು ಗೊತ್ತೇನೋ ಹರೀಶ, ಅದು ಎಷ್ಟು ಕೆಟ್ಟದಾಗಿತ್ತು ಗೊತ್ತಾ, ಒಂಚೂರು ಚೆನ್ನಾಗೇ ಇರಲಿಲ್ಲ ಕಣ. ನಿಮ್ಗೆ ಹೇಗೆ ಗೊತ್ತು? ತಿಂದು ಟೇಸ್ಟ್ ನೋಡಿದ್ರಾ? ಇಲ್ಲ, ನೋಡೋಕ್ಕೆ ಎಷ್ಟು ಕೆಟ್ಟದಾಗಿದೆ ಅಂದಮೇಲೆ ಅದನ್ನೇನು ತಿನ್ನೋಕ್ಕಾಗತ್ತೆ? ಅಯ್ಯಯ್ಯೋ, ಮತ್ತೆ ಬೇಬಿ ಕೇಳ್ತೀಯಾಳೆ, ಏನು ಹೇಳಲಿ? ಅಯ್ಯೋ ಹರೀಶ, ಏನು ಗೊತ್ತೇನೋ, ಅದರಲ್ಲಿ ಜಿರಳೆ ಬಿದ್ದಿತ್ತು ಕಣೋ, ಅದಕ್ಕೆ ಬಿಸಾಕ್ಬಿಟ್ವಿ. ಹೀಗಂತ ಹೋಗಿ ನೀನು ನಿನ್ನ ಬೇಬಿ ಹತ್ರ ಹೇಳು. ಜಿರಳೆನಾ? ನನ್ನ ಮಾತು ಮೇಲೆ ಹಿಂಗೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಜಾನುನ್ ಕೇಳು, ಜಾನುನೂ ಇದ್ಲು. ಬೇಕಿದ್ರೆ ಅಜ್ಜಿನೂ ಕೇಳಪ್ಪ, ಅಜ್ಜಿನೂ ಇದ್ರು ಅಲ್ವಾ ಜಾನು? ಜಿರಳೆ ಬಿದ್ದಿತ್ತು ತಾನೆ? ಹ್ಞೂ ಹೌದು, ಇಷ್ಟುದ್ದ ಅಲ್ಲ ಅಲ್ಲ, ಇಷ್ಟುದ್ದ ಜಿರಳೆ ಬಿದ್ದಿತ್ತು. ಯಾವನ್ ಪ್ಯಾಕ್ ಮಾಡೋದೋ ಏನೋ, ನನ್ನ ಕೈಗೆ ಸಿಗ್ಲಿ ಗಾಜರ ಬಿಡಿಸ್ಬಿಡ್ತೀನಿ. ಬೇಬಿ ತುಂಬ ಇಷ್ಟಪಟ್ಟು ಕೇಕ್ ಆರ್ಡರ್ ಮಾಡಿದ್ಲು, ಏನು ಹೇಳಿ ಅವಳಿಗೆ? ಬೇಬಿ, ಹರೀಶ, ಕೇಕ್ನಲ್ಲಿ ಜಿರಳೆ ಬಿದ್ದಿತ್ತು, ನಾನೇ ಬಿಸಾಕು ಅಂದೆ. ಸರಿ ಬಿಡಿ. ಅದಕ್ಕೆ ಈಗ ಅದಕ್ಕೆ ರೂಮಲ್ಲಿ ದೊಡ್ಡ ಯುದ್ಧನೇ ಆಗುತ್ತೇನೋ. ನಡೆದ್ರೆ ನಡೀಲಿ ಬಿಡು. ಏನೇ ಆದರೂ ನಿಮ್ಮ ಅಣ್ಣ ಬಂದು ನಮ್ಮ ಹತ್ರ ಅಂತೂ ಹೇಳ್ಕೊಳ್ಳೋದಿಲ್ಲ. ಬೇಬಿ, ಏನು? ಅದು ಕೇಕಲ್ಲಿ ಜಿರಳೆ ಬಿದ್ದು ಹೊರಗೆ. ಸ್ವಲ್ಪ ಸುಮ್ಮನೆ ಇರ್ತೀಯ ಡಂಬು, ನನಗೆಲ್ಲ ಅರ್ಥ ಆಗುತ್ತೆ. ಅವರೇ ತಿಂದು ಏನೇನೋ ಹೇಳಿರ್ತಾರೆ. ಅಯ್ಯೋ ಇಲ್ಲ ಬೇಬಿ, ನಿಮ್ಮ ಮನೇಲಿ ನನ್ನ ಪ್ರೈವೇಸಿನೇ ಇಲ್ಲ. ಬೇಬಿ ಬೇರೆ ಮನೆ ಮಾಡೋಣ ಅಂದ್ರೆ ಅದನ್ನು ಕೇಳಲ್ಲ ನೀವು. ಅಲ್ಲ ಬೇಬಿ, ನಾನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೈಬೇಡ ಬೇಬಿ. ಬೇಬಿ ಬೇ ಬೇಬಿ, ಕೇಕು ಜಿರಳೆ ಹೊಸ ಕೇಕ್ ಕೊಡಿಸ್ತೀನಿ ಬೇಬಿ. ಬೈತಾಳೆ. ಅಣ್ಣ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಬಿಸಿಲಲ್ವಾ, ನಿಂಗೆ ತುಂಬಾ ಹೊಟ್ಟೆ ಹಸ್ತಿರ್ಬೇಕು. ಅಣ್ಣ, ದೋಸೆ ತಿಂತೀಯಾ? ಇಲ್ಲ ಅಣ್ಣ, ನನಗ್ ಹಸ್ವಿಲ್ಲ. ಒಂದೇ ಒಂದು ದೋಸೆ ತಿನ್ಬೋದು, ಬಾ. ಬಾ ಕೂತು. ಹಲೋ ಅಣ್ಣ, ಸೇನ್ ಗುಡ್. ಒಂದು ಮಸಾಲೆ ದೋಸೆ ಕೊಡಪ್ಪ. ಒಂದು ಸಾಕ ಸರ್? ಒಂದು ಸಾಕು ಕೊಡಪ್ಪ. ಹಾಂ ಸರಿ. ಭಾವನ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಇಷ್ಟೊಂದು ಆಸ್ತಿ ಪಾಸ್ತಿಗೆ ಅದು ಹೇಗೆ ನಿನ್ನ ಮಾತ್ರ ಸೈನಿಂಗ್ ಅಥಾರಿಟಿಗೆ ತಗೊಂಡ್ರು? ನನಗೆ ವಿಷಯ ಗೊತ್ತಿರಲಿಲ್ವಾ? ಅಲ್ಲ, ಈ ಶ್ರೀಕಾಂತ್ ಅವರು ನಿನಗೆ ಮೊದಲು ಈ ವಿಷಯ ಹೇಳಿರ್ಲಿಲ್ವಾ? ಇಲ್ಲ ಅಣ್ಣ, ಅವ್ರು ನನಗೇನು ಹೇಳಲಿಲ್ಲ. ಅವ್ರು ಹಾಗೆ ಮಾಡಿದ್ದು ಒಳ್ಳೇದಾಯ್ತು. ಇದು ಆ ದೇವರೇ ನಿನಗೆ ಕೊಟ್ಟಿರೋ ಅವಕಾಶ. ಎಂಥ ದೊಡ್ಡನು ಇದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದು. ನೀನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು. ಅದೃಷ್ಟ ಒಂದು ಸಲ ಹುಡ್ಕೊಂಡ್ಬರುತ್ತೆ, ಆಗ ಅದನ್ನು ಹುಷಾರಾಗಿ ಒಳಗೆ ಕಳ್ಕೋಬೇಕು ಅಷ್ಟೇ. ನಾನು ಹೇಳ್ತಿರೋದು, ಇದರಿಂದ ನಿನಗೆ ಮಗುಗೆ ಇಬ್ರಿಗೂ ಒಳ್ಳೇದೇ ಆಗುತ್ತೆ. ಈ ಅವಕಾಶನ ನೀನು ಬಳಸ್ಕೊಂಡ್ರೆ ಕಳೆದೋಗಿರೋ ಲೆಕ್ಕ ಎಲ್ಲ ಒಂದೇ ಸಲ ಕೂಡ್ಕೊಂಡು ಬಂದ್ಬಿಡುತ್ತೆ. ಆಮೇಲೆ ಎಷ್ಟೇ ಗುಣಿಸಿ ಬಾಕ್ಸಿ ಮಾಡಿದ್ರು ಉಳಿಯೋದು ಮಾತ್ರ ಲಾಭನೇ. ಸರಿಯಾಗಿ ಯೋಚನೆ ಮಾಡು. ಕೊಡಿ ಕೊಡಿ ಕೊಡಿ, ಕೊಡಪ್ಪ, ಅಲ್ಲಿ ಕೊಡಪ್ಪ.
ಬೆಣ್ಣೆ ಹಾಕಿದೆ ತಾನೆ? ಆಗಿದ್ದೀನಿ ಸರ್. ಆಮೇಲೆ ನನ್ನ ತಂಗಿಗೆ 1 ಲೀಟ್ರ್ ಕೋಲ್ಡ್ ವಾಟ್ರು. ತಿನ್ನು. ಲಕ್ಷ್ಮಿ, ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಭಾವನ ಜೊತೆ ಸಂತು ಹೋಗಿದ್ದಾನಲ್ವಾ, ಬರ್ತಾರೆ ಬಿಡು. ಹೊರಗೆ ಹಾಕ ಹೋಗ. ಸಂತೋಷ, ಏನಾಯ್ತಪ್ಪ? ಅಮ್ಮ, ಅವರು ತುಂಬ ಕ್ರಿಮಿನಲ್ ಇದ್ದಾರೆ. ತುಂಬ ಬುದ್ಧಿವಂತಿಕೆಯಿಂದ ಇದನ್ನ ಡೀಲ್ ಮಾಡ್ತಿದ್ದಾರೆ. ಅಂದ್ರೆ ಮೊದಲು ಭಾವನನ ಮನೆಗೆ ಕರೆದ್ರು, ಆಮೇಲೆ ಮಗು ಇವಳನ್ನ ಮಿಸ್ ಮಾಡ್ಕೋತಿದೆ, ಊಟ ಮಾಡ್ತಿಲ್ಲ ಅಂತ ಸೆಂಟಿಮೆಂಟ್ ಹಚ್ಕೊಟ್ರು. ಆದರೆ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗಿದ್ದು ವಿಷಯ ಬೇರೆ ಇದೆ ಅಂತ. ಸಂತು, ಅದೇನು ಅಂತ ಅರ್ಥ ಆಗಂಗೆ ಹೇಳಪ್ಪ. ಶ್ರೀಕಾಂತ್ ಅವರು ಸಾಯೋಕ್ ಮುಂಚೆ ಒಂದು ವಿಲ್ ಮಾಡಿ ಇಟ್ಟಿದ್ದಾರೆ. ವಿಲ್ಲ? ಏನ್ ವಿಲ್ಲು ರೀ? ಶ್ರೀಕಾಂತ್ ಅವ್ರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಆಗಬೇಕು ಅಂದ್ರೆ ಅದಕ್ಕೆ ಭಾವನ ಸೈನ್ ಆಗಬೇಕು. ಇಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಆಗಿರ್ಬೋದು. ಭಾವನಾ, ಯೋಚನೆ ಮಾಡು. ಲಕ್ಷ್ಮೀ ನಿವಾಸದ ಭವಿಷ್ಯ ನಿನ್ನ ಕೈಲಿದೆ. ಏಯ್, ನೀನು ಯಾರೋ ನಮ್ಮನ್ನ ವಿಷಯದಲ್ಲಿ ಮಧ್ಯ ಬಾಯಕಕ್ಕೆ? ಒಂದೊಂದು ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಬಿಟ್ಟಿ ಕೋಳು ತಿನ್ಕೊಂಬಿದ್ದೀರೋ ನಿನಗೇನೋ ಗೊತ್ತೋ? ನಾಚಿಕೆ ಆಗಲ್ವಾ ನಿನಗೆ? ಸಂತು, ಇನ್ನೇನಪ್ಪ, ಉದ್ಯೋಗ ಪುರುಷ ಲಕ್ಷಣ ಅಂತ ನೀವು ತಾನೇ ಹೇಳಿದ್ದೀರಾ. ದುಡಿಲಿ ಬಿಡಿ. ಏನಾಗಿದೆ ಅವನಿಗೆ? ಚೆನ್ನಾಗಿದೆ ಅಂತಾನೆ. ಮಾತು ಬರಲ್ಲ ಅಂದ್ರೆ ಕೈಕಾಲು ಚೆನ್ನಾಗಿಲ್ವಾ? ಏಯ್, ನಾವು ಸೀರಿಯಸ್ ವಿಷಯ ಮಾತಾಡ್ಬೇಕಾರೆ ಸುಮ್ಮನೆ ಕೇಳಿಸ್ಕೋಬೇಕು. ದೊಡ್ಡ ಯಜಮಾನ ತರ ಮೂಗ್ ತುರ್ಸ್ಕೊಂಡ್ಬರೋದಲ್ಲ. ಮೊದಲು ದುಡ್ಡಿನ ಬೆಳೆ ತಿಳ್ಕೊ. ತಿನ್ನೋದಕ್ಕಾದ್ರೂ ದುಡಿ. ಥು. ಬೆಂಕಿ, ಬಾ ಒಳಗಡೆ. ಅಣ್ಣ, ಬೇಜಾರು ಮಾಡ್ಕೋಬೇಡ ಕಣೋ. ಸಂತೋಷ್ ಅಣ್ಣ ಹೇಗೆ ಅಂತ ಗೊತ್ತು ತಾನೆ. ಬಾ, ಊಟ ಮಾಡೋಣ. ಬೆಂಕಿ, ಬಾ. ಬೆಂಕಿ, ಯಾರು ಏನೇ ಅಂದ್ರು ನೀನು ನನ್ನ ಮಗ.
ಅಣ್ಣ ನೀನೇನು ಕೆಲಸ ಮಾಡ್ತೀಯಾ? ಸರಿ, ನಾನೆಲ್ಲ ವಿಚಾರಿಸ್ತೀನಿ. ಈಗ ಯೋಚನೆ ಮಾಡಬೇಡ, ಬಾ ಬಾ. ಅದೇ ಮತ್ತೆ ಬಾ. ಇದೇನಿದು? ಸೌಪರ್ಣಿಕ ಅವ್ರು ಫೋನ್ ಮಾಡ್ತಿದ್ದಾರೆ. ಅಕ್ಕ ಏನಾಯ್ತೆ? ಯಾರ್ದು ಕಾಲು? ಸೌಪರ್ಣಿಕ ಫೋನ್ ಮಾಡ್ತಿದ್ದಾರೆ ಜಾನು. ಒಂದು ನಿಮಿಷ ಬಂದೆ. ಮತ್ತೆ ಮಾಡು. ಅಮ್ಮ, ಹಾ, ಸೌಪರ್ಣಿಕ ಅವರು ಫೋನ್ ಮಾಡಿದ್ರು. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಏನಾಯ್ತಮ್ಮ? ಯಾಕೆ ಹೀಗೆ ಗಾಬರಿ ಆಗಿದ್ಯಾ? ಮತ್ತೆ ಫೋನ್ ಮಾಡ್ತಿದ್ದಾರೆ. ಕೊಡು, ನಾನು ಮಾತಾಡ್ತೀನಿ. ಹಲೋ, ಭಾವನಾ? ಇಲ್ಲ, ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಲಕ್ಷ್ಮೀನಾ? ಭಾವನಾಗೆ ಫೋನ್ ಕೊಡಕ್ಕೆ ಹೇಳು. ನಾನು ಭಾವನಾ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ವಿಷಯ? ದಿಲ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು. ಏನೇ ಇದ್ರೂ ನಾಳೆ ನಾವೇ ನಿಮ್ಮ ಮನೆಗೆ ಬರ್ತೀವಿ. ಅಲ್ಲೇ ನೇರವಾಗಿ ಮಾತಾಡೋಣ. ಸರಿ. ತಗೊಳ್ಳಮ್ಮ, ನೀನು ತಲೆ ಕೆಡಿಸ್ಕೋಬೇಡ, ನಾವಿದ್ದೀವಿ. ನಾಳೆ ಮನೆಗೆ ಬರ್ತಾರಂತೆ, ಇಲ್ಲೇ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ಒಪ್ಕೊಂಡ್ಬಿಟ್ರ? ಇಲ್ಲಿಗೆ ಬರ್ತಾರಂತ? ಏನೋ ಸ್ಕೆಚ್ ಆಗ್ತಿರೋ ತರ ಕಾಣಿಸ್ತಿದೆ. ಮಾವ, ಕಾಫಿ. ನಮಸ್ಕಾರ ಅಮ್ಮ. ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ ಅಮ್ಮ. ನಮಸ್ಕಾರ ಶಾಸ್ತ್ರಿ, ಕೂತ್ಕೊಳ್ಳಿ. ಸ್ವಲ್ಪ ಕಾಫಿ? ಹೇಳಿದ್ರೆ ನಾವೇ ಬರ್ತಿದ್ವಿ. ಅಲ್ಲಮ್ಮ, ಇಲ್ಲಿ ಪಕ್ಕದಲ್ಲೇ ಒಬ್ರು ಮನೆಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು. ಹಾಗೆ ನಿಮ್ಮ ಮನೆಗೂ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಅರ್ಚಕ್ರೆ. ಅಮ್ಮ, ನಿಮ್ಮ ಮಗಳು ಜಾನ್ವಿ ಮದುವೆ ನಿಶ್ಚಯ ಆಗಿದೆ ಅಂದ್ರೆ ಸಿದ್ಧತೆ ಎಲ್ಲ ಎಲ್ಲಿಗೆ ಬಂತು? ಹಾ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಳಿಯಂದ್ರೆ ಎಲ್ಲ ನೋಡ್ಕೋತಾ ಇದ್ದಾರೆ. ಓ, ಹಾಗಾದ್ರೆ ಒಳ್ಳೆ ಅಳಿಯನೇ ಸಿಕ್ಕಿದ್ದಾರೆ ಏನಿ? ಅಳಿಯಂದ್ರು ತುಂಬಾ ಒಳ್ಳೆಯವರು ಅರ್ಚಕ್ರೆ. ಆದ್ರೆ ನನ್ಗ್ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ. ಏನೋ ಒಂಥರ ಸಂಕಟ. ಭಾವನಾ ಮದ್ವೆನಲ್ಲಿ ಆಗಿದ್ದನ್ನ ನನಗ್ ಮರೆಯಕ್ಕಾಗ್ತಾ ಇಲ್ಲ. ಭಾವನಾ ಮದುವೆ ದಿನ ಹಾಗಾಗ್ಬಾರ್ದಾಗಿತ್ತು. ಬಹುಶಃ ಆ ಸಮಯ ಸರಿ ಇರಲಿಲ್ಲ ಅಂತ ಕಾಣುತ್ತೆ. ಆಗಿದ್ದೇ ನೆನಪಾಗ್ತಾ ಇದೆ. ನೋಡಿಮ್ಮ, ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಆ ಕಷ್ಟ ಕೊಡೋ ಶಿವನಿಗೆ ಪರಿಹಾರ ಕೊಡೋದು ಗೊತ್ತೇ ಇರುತ್ತೆ. ಒಂದು ಕೆಲಸ ಮಾಡಿಮ್ಮ, ನಿಮ್ಮ ಮಗಳು ಅಳಿಯನ ಹೆಸರಿನಲ್ಲಿ ಮೃತ್ಯುಂಜಯ ಜಪ ಮಾಡಿಸಿ. 1 ಲಕ್ಷ ಜಪ ಮಾಡಿಸೋದ್ರಿಂದ ನಿಮ್ಮ ಎಲ್ಲ ಗ್ರಹಚಾರ ಪೀಡೆ ಪರಿಹಾರ ಆಗುತ್ತೆ. ಅದು ಅಲ್ಲದೆ ನಾಳೆನೆ ವಿಶೇಷವಾದ ಮಹಾಶಿವರಾತ್ರಿ. ಆ ಶಿವ ನಿಮಗೆಲ್ರಿಗೂ ಒಳ್ಳೇದು ಮಾಡ್ತಾನೆ. ನಿಮಗೆಲ್ರಿಗೂ ಒಳ್ಳೇದಾಗಲಿ. ಪುರೋಹಿತ್ರೆ,
ಹಾಗಾದರೆ ನೀವು ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ಮನೆಯವರೆಲ್ಲ ಬೆಳಗ್ಗೆನೇ ಬರ್ತೀವಿ. ಹಾಗೇ ಆಗಲಿ, ನಾನೇನು ಬರ್ತೀನಿ. ನಮಸ್ಕಾರ ಶ್ರೀನಿವಾಸರಾಯರೇ. ಬರ್ತೀನಮ್ಮ. ಅಮ್ಮ ನಮಸ್ತೆ. ಅಮ್ಮ ಅಮ್ಮ ನಮಸ್ತೆ. ಏನಮ್ಮ ಎಲ್ಲರನ್ನು ಬರೋಕ್ಕೆ ಹೇಳಿದ್ರಿ? ಸಂತು, ನಾಳೆ ಒಂದು ಪೂಜೆ ಇಟ್ಕೊಂಡಿದ್ದೀವಪ್ಪ. ಎಲ್ಲರೂ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕು. ಏನ್ ಪೂಜೆ ಮಾವ? ನಾಳೆ ಶಿವರಾತ್ರಿ ಅಲ್ವೇನಮ್ಮ? ಜಾನ್ವಿ ಮದ್ವೆ ಚೆನ್ನಾಗಾಗ್ಲಿ, ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅರ್ಚಕರು ಮೃತ್ಯುಂಜಯ ಜಪ ಮಾಡಕ್ ಹೇಳಿದ್ದಾರೆ. ಅವ್ರ ಕೆಲಸ ಅದೇ ತಾನೇ, ಅವ್ರು ಹೇಳ್ತಾರೆ. ಸಂತು, ಅವ್ರು ಯಾತಕ್ಕೆ ಹೇಳ್ತಾರೆ? ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಅಲ್ವಪ್ಪ? ಪ್ರಸಾದ ತರೋದು ಮರಿಬೇಡ್ರೋ. ಆಮೇಲೆ ಅದರಲ್ಲಿ ಗೋಡಂಬಿ ಇಲ್ಲ, ದ್ರಾಕ್ಷಿ ಇಲ್ಲ ಅನ್ಬೇಡ ನೀನು. ಜಾನು, ಸರಿ ಸರಿ, ಇನ್ನು ಹಬ್ಬದ ಎಷ್ಟೊಂದು ಕೆಲಸ ಇದೆ. ನಾಳೆ ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ಅದನ್ನೆಲ್ಲ ಮುಗಿಸ್ಬೇಕು. ವೀಣಾ, ಭಾವನಾ, ಜಾನ್ವಿ ಬನ್ನಿ. ಪೂಜೆ ಮಾಡ್ಬೋದಮ್ಮ? ಸರಿ. ಹಾಂ. ರೀ ಬರ್ತೀನೋ. ಕೊಡ್ತೀಯ ಅಂತ ನಂಬಿವ್ನಿ. ದಯಮಾಡಿ ಕರುಣೆ ತೋರಿಸು ಭಗವಂತ. ಪತ್ರಿಕೆ ಪ್ರಿಂಟ್ ಕೊಟ್ಟಿದೀವಿ, ತಂದ್ಮೇಲೆ ಮನೆಗ್ ಬರ್ತೀವಿ. ಮದ್ವೆಗೆ ಎಲ್ರೂ ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀವಿ ಲಕ್ಷ್ಮಕ್ಕ. ಭಾವನಾ ಹೇಗಿದ್ದಾಳೆ? ಪಾಪ, ಅವಳ ಜೀವನ ಹೀಗಾಗಬಾರ್ದಾಗಿತ್ತು. ಈಗೇನು ವಯಸ್ಸಾಗಿದೆ, ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಬಾರ್ದಾ? ಹೌದಮ್ಮ, ನಮಗೂ ಅದೇ ಆಸೆ. ಏನ್ ಮಾಡೋದು? ಆಗಿರೋ ಘಟನೆಯಿಂದ ಅವಳು ಸ್ವಲ್ಪ ಈಚೆ ಬರ್ಲಿ, ಮತ್ತೆ ದುಃಖ ಕೊಡೋದ್ ಬೇಡ ಅಂತ ಸುಮ್ಮನೆ ಇದೀವಿ. ಅದು ಸರಿನೇ, ಅವಳಿಗೂ ಸ್ವಲ್ಪ ಸಮಯ ಕೊಡಬೇಕು. ದೇವ್ರೆ, ನನ್ನ ಜೀವನ ಏನೋ ಹೀಗಾಗೋಯ್ತು. ಜಾನು ಮದುವೆ ಚೆನ್ನಾಗಾಗೋ ಥರ ಮಾಡು. ಜಾನು ಜಯಂತ್ ಅವ್ರ ಜೊತೆ ಯಾವಾಗಲೂ ಸುಖವಾಗಿರ್ಲಿ.
ಅವರಿಬ್ರು ಚೆನ್ನಾಗಿದ್ರೆ ಮನೆಯವ್ರು ಎಲ್ಲರೂ ಸಂತೋಷವಾಗಿರ್ತಾರೆ. ನನಗೆ ಅಂದರೆ ನನ್ನ ಖುಷಿ ನನ್ನ ಹತ್ರನೇ ಬರೋ ಹಾಗೆ ಮಾಡು. ತಪ್ಪು. ಅರೆ ಏನಾಯ್ತು? ಮತ್ತಿನ್ನೇನು, ಆ ಕಡೆ ನೋಡ್ಬೇಕು ತಾನೆ. ನೀವು ನನ್ನೇ ನೋಡ್ತಿದ್ರೆ ಶಿವ ಕೋಪ ಮಾಡ್ಕೊಳಲ್ವಾ? ಶಿವ ಹಾಗೆಲ್ಲ ಕೋಪ ಮಾಡ್ಕೊಡಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು ನಾವು ನಿಜವಾಗೂ ಪ್ರೀತಿ ಮಾಡೋರು ನಮ್ಮ ಜೊತೆಗಿದ್ದಾಗ ನಾವು ತುಂಬ ಸಂತೋಷವಾಗಿರ್ತೀವಿ ಅಂತ. ಅದೇ ಮತ್ತೆ ಶಿವ ಪಾರ್ವತಿಯವರ ಪ್ರೀತಿ ಎಷ್ಟು ಪವಿತ್ರ ಅಲ್ವಾ? ಶಿವ ಪಾರ್ವತಿನ ತನ್ನ ದೇಹದ ಒಂದು ಭಾಗವಾಗಿ ಇರಿಸ್ಕೊಂಡ್ಬಿಟ್ಟಿದ್ದಾನೆ. ಒಂದು ಗಂಡು ಒಂದು ಹೆಣ್ಣನ್ನ ಹೇಗೆಲ್ಲ ಪ್ರೀತಿಸ್ಬೋದು ಅನ್ನೋದು ನಮ್ಗಿಲ್ಲಿ ಕಾಣುತ್ತೆ. ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ತನ್ನ ಜೀವನ ಕೊಟ್ಟರು. ಮುಂದಿನ ಜನ್ಮದಲ್ಲೂ ಶಿವನ್ನೇ ತನ್ನ ಗಂಡನ ಕುಡಿಬೇಕು ಅಂತ ಪಾರ್ವತಿಯ ಕೊಟ್ಟಿ ಪುನಃ ಶಿವನ್ನೇ ಸೇರ್ತಾಳೆ. ಒಂದು ಹೆಣ್ಣು ತಾನು ಪ್ರೀತಿ ಮಾಡೋ ಗಂಡುಗೋಸ್ಕರ ಏನೇನೆಲ್ಲ ಎದುರಿಸ್ಬೋದು ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಎಷ್ಟು ಅದ್ಭುತ ಅಲ್ವಾ?